ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರೂಪೇಶ್. ನೀವು ನೋಡ್ತಿದ್ದೀರಾ ಗ್ರಾಫಿಕ್ ಡಿಸೈನ್ ಇನ್ ಕನ್ನಡ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಸೆಲೆಕ್ಷನ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇದರ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ನಾವು ಫಸ್ಟ್ ಸೆಲೆಕ್ಷನ್ ಟೂಲ್ ದ್ಯಾಟ್ ಈಸ್ ಮಾರ್ಕಿ ಟೂಲಲ್ಲಿ ಸೆಲೆಕ್ಷನ್ ಮಾಡೋದು ನೋಡ್ಕೊಳ್ಳೋಣ. ಸೊ ಈಗ ಆಲ್ರೆಡಿ ನಾನು ಮಾರ್ಕಿ ಟೂಲ್ಗೆ ಹೋಗ್ತೀನಿ. ಇಲ್ಲಿ ಈ ರೀತಿ ನಾನು ಕ್ರಿಯೇಟ್ ಮಾಡ್ಬೋದು. ಬಟ್ ನನಗೆ ಈಗ ಮಲ್ಟಿಪಲ್ ಸೆಲೆಕ್ಷನ್ ಮಾಡಬೇಕು. ಆಗ ಹೀಗೆ ಮಾಡೋದು ಅದನ್ನು ಮೇನಾಗಿ ನೋಡ್ಕೊಳ್ಳೋಣ. ಸೊ ನೋಡಿಲ್ಲಿ ಒಂದು ಸೆಲೆಕ್ಷನ್ ಮಾಡ್ತೀನಿ. ನಾನು ಶಿಫ್ಟ್ ಒತ್ತೀನಿ. ನಂದು ಕರ್ಸರಲ್ಲಿ ಪ್ಲಸ್ ಬರ್ತಿದೆಯಲ್ಲ, ಆಮೇಲೆ ಹೀಗೆ ನಾನು ಇನ್ನೊಂದು ಸೆಲೆಕ್ಷನ್ ಮಾಡ್ತೀನಿ. ನೋಡಿ ಅದು ಆ್ಯಡ್ ಟು ಸೆಲೆಕ್ಷನ್ ಆಗ್ತಿದೆ. ಅದೇ ರೀತಿ ಪುನಃ ಶಿಫ್ಟ್ ಒತ್ತೀನಿ. ನೋಡಿ ಪ್ಲಸ್ ಪ್ಲಸ್ ಬರ್ತಿದೆ, ಡೌನ್ ಇದು ನೋಡಿ ಏನಾಗ್ತಿದೆ ಅಂತ. ದೆನ್ ಐ ಕ್ರಿಯೇಟ್ ಒನ್ ಮೋರ್ ಹಿಯರ್. ಈ ರೀತಿ ನನಗೆ ಆ್ಯಡ್ ಟು ಸೆಲೆಕ್ಷನ್ ಮಾಡ್ಕೊಳ್ಬೋದು, ಎಡಿಷನ್ ಮಾಡ್ಬೋದು. ಹಾಗೆ ನಾನು ಆಲ್ಟ್ ಒತ್ತಿದ್ರೆ ನೋಡಿ ಇಲ್ಲಿ ಮೈನಸ್ ಬರ್ತಿದೆಯಲ್ಲ, ಸೊ ನಾನು ಸಬ್ಟ್ರ್ಯಾಕ್ಟ್ ಮಾಡ್ಬೋದು. ನನ್ನ ಶೇಪಿಂದ ನಾನು ಸಬ್ಟ್ರ್ಯಾಕ್ಟ್ ಮಾಡ್ಬೋದು. ಈ ಥರ ಮೈನಸ್ ಒತ್ತಿ ನಾನು ಮೈನಸ್ ಅಂದರೆ ಆಲ್ಟ್ ನನಗೆ ಶೇಪಿಂದ ಸಬ್ಟ್ರ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ನಾನು ಶಿಫ್ಟ್ ಮತ್ತು ಆಲ್ಟ್ ಎರಡು ಒತ್ತಿಗೆ ಒತ್ತಿದ್ರೆ ನೋಡಿ ನನಗೆ ಒಂಥರ ಇಂಟು ಇಲ್ಲದ್ರೆ ಎಕ್ಸ್ ಮಾರ್ಕ್ ಥರ ಬರ್ತಿದೆಯಲ್ಲ. ಸೊ ನಾನು ಏನಾದರೂ ಇಲ್ಲಿ ಕ್ರಿಯೇಟ್ ಮಾಡಿದರೆ ಏನಾಗ್ತಿದೆ, ವಾಟ್ ಎವರ್ ಇಸ್ ಇಂಟರ್ಸೆಕ್ಟೆಡ್ ಅಂದರೆ ಇದರ ಒಳಗೆ ಇಂಟರ್ಸೆಕ್ಷನ್ ಏನು ಬರ್ತಿದೆ ಅದು ಮಾತ್ರ ಸೇವ್ ಆಗ್ತಿದೆ. ನೋಡಿ ಎಕ್ಸ್ ಬರ್ತಿದೆಯಲ್ಲ, ನೋಡಿ ಈಗ ಯಾವುದು ಅದರ ಒಳಗೆ ಬರ್ತದೆ ಅದು ಮಾತ್ರ ಸೇವ್ ಆಗ್ತದೆ. ಈ ರೀತಿ ನನಗೆ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ನಿಮಗೆ ಬೇಕಾದರೆ ಯು ಕ್ಯಾನ್ ಆಲ್ಸೋ ಕ್ರಿಯೇಟ್ ಅ ಲೇಯರ್ ಸಮಥಿಂಗ್ ಲೈಕ್ ದ್ಯಾಟ್. ಈ ರೀತಿ ಕೂಡ ಮಾಡ್ಕೊಳ್ಬೋದು. ಸಿಮಿಲರ್ಲಿ ನಿಮಗೆ ಇಲ್ಲಿ ಟಾಪಿಕ್ ಬಂದರೆ ನೋಡಿ ಇಲ್ಲಿದೆ. ನಾರ್ಮಲ್ ಆಗಿ ಲೇಯರ್ ಮಾಡುವಾಗ ನಾವು ಹೀಗೆ ಇಡ್ತೀವಿ. ಬಟ್ ನೀವು ಇದನ್ನು ಒತ್ತಿದ್ರೆ ಏನಾಗ್ತದೆ, ಯು ಕ್ಯಾನ್ ಆ್ಯಡ್ ಟು ದ ಶೇಪ್. ನೋಡಿ ನಿಮಗೆ ಶಾರ್ಟ್ಕಟ್ ಒತ್ತಬೇಕಂತಾನೆ ಇಲ್ಲ, ಶಿಫ್ಟ್ ಆಲ್ಟ್ ಒತ್ತಬೇಕನ್ನೋಂಗಿಲ್ಲ. ಡೈರೆಕ್ಟಾಗಿ ಬಂದು ಈ ರೀತಿ ನಿಮಗೆ ಆ್ಯಡ್ ಟು ದ ಶೇಪ್ ಮಾಡ್ಬೋದು. ಹಾಗೆ ನಿಮಗೆ ಸಬ್ಟ್ರ್ಯಾಕ್ಟ್ ಫ್ರಮ್ ದ ಶೇಪ್ ಕೂಡ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಮಾಡ್ಕೊಳ್ಬೋದು, ಸಬ್ಟ್ರ್ಯಾಕ್ಟ್ ಫ್ರಮ್ ದ ಶೇಪ್. ಹಾಗೆ ನಿಮಗೆ ಇಂಟರ್ಸೆಕ್ಷನ್ ಕೂಡ ಮಾಡ್ಕೊಳ್ಬೋದು. ಸೊ ವಾಟ್ ಎವರ್ ಇಸ್ ಕಮಿಂಗ್ ಇನ್ ಬಿಟ್ವೀನ್ ಅದು ಮಾತ್ರ ಸೇವ್ ಆಗ್ತದೆ. ಸೊ ಹೀಗೆ ಕೂಡ ನಿಮಗೆ ಮಾಡ್ಕೊಳ್ಬೋದು. ಓಕೆ, ಬಟ್ ಇನ್ ಕೇಸ್ ಇಫ್ ಯು ಆರ್ ಯೂಸಿಂಗ್ ಶಾರ್ಟ್ಕಟ್ಸ್ ಅದು ಕ್ವಿಕ್ಕಾಗಿ ಆಗ್ತದೆ. ಸೊ ಬಟ್ ನಾವು ಕಲ್ತಿದ್ದೀವಲ್ಲ, ಶಿಫ್ಟ್ ಯಾಕೆ ಯೂಸ್ ಮಾಡ್ತೀವಿ, ಒಮ್ಮೆ ನನಗೆ ಪ್ರಾಪರ್ ಸ್ಕ್ವೇರ್ ಮಾಡಬೇಕಾದ್ರೆ ಆಗ ಕೂಡ ಶಿಫ್ಟ್ ಯೂಸ್ ಮಾಡ್ತೀವಲ್ಲ. ಸೊ ಆಗ ನನಗೆ ಡಬಲ್ ಆಗಿ ಹೇಗೆ ಯೂಸ್ ಮಾಡೋದು. ಸೊ ಅಲ್ಲಿ ಕೂಡ ಶಿಫ್ಟ್ ಯೂಸ್ ಮಾಡ್ತೀನಿ, ಇಲ್ಲಿ ಕೂಡ ಶಿಫ್ಟ್ ಯೂಸ್ ಮಾಡ್ತೀನಲ್ಲ, ಅದನ್ನು ಕರೆಕ್ಟಾಗಿ ಕಲಿಯೋಣ ಈಗ. ನೋಡಿ ನಾನು ಫಸ್ಟ್ ಶಿಫ್ಟ್ ಒತ್ತಿ ಒಂದು ಸ್ಕ್ವೇರ್ ಕ್ರಿಯೇಟ್ ಮಾಡ್ತೀನಿ. ಈಗ ನನಗೆ ಇನ್ನೊಂದು ಶಿಫ್ಟ್ ಒತ್ತೀನಿ. ಈಗ ಎಗೇನ್ ಶಿಫ್ಟ್ ಒತ್ತೀನಿ. ನೋಡಿ ಈಗ ನಾನೊಂದು ಸ್ಕ್ವೇರ್ ಕ್ರಿಯೇಟ್ ಮಾಡ್ತಿದ್ದೀನಲ್ಲ, ಸ್ಪೇಸ್ ಬಾರ್ ಒತ್ತಿಗೆ ಮೂವ್ ಮಾಡ್ಬೋದು. ಇಲ್ಲಿ ಇಡ್ತೀನಿ ನಾನು. ಬಟ್ ಇದು ಸ್ಕ್ವೇರ್ ಅಲ್ಲ. ಈ ಒಂದು ಐ ಆಮ್ ಕ್ಲಿಕ್ಕಿಂಗ್ ಶಿಫ್ಟ್ ಇಯರ್. ನೋಡಿ ಇದು ಸ್ಕ್ವೇರ್ ಇಲ್ಲ. ಇದಕ್ಕೆ ಸಿಂಪಲ್ ಟ್ರಿಕ್ ಏನಂದರೆ ನೋಡಿ, ಮೌಸ್ ಕ್ಲಿಕ್ ನೀವು ಬಿಡಬಾರ್ದು. ಮೌಸ್ ಕ್ಲಿಕ್ಕನ್ನು ಯೂಸ್ ಮಾಡ್ತವೆ ರೀ. ಶಿಫ್ಟನ್ನು ಒಂದ್ಸಲ ರಿಲೀಸ್ ಮಾಡಿ. ಓಕೆ, ಶಿಫ್ಟನ್ನು ರಿಲೀಸ್ ಮಾಡಿ. ಈಗ ವಾಪಸ್ ಶಿಫ್ಟನ್ನು ಕ್ಲಿಕ್ ಮಾಡಿ. ಈಗ ನೋಡಿ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಯಿತು. ಓಕೆ, ಎಗೇನ್ ಅಲ್ಲಿ ಶೋ ಯು ಏನು ಮಾಡಬೇಕು. ನಾವು ಫಸ್ಟಿಗೆ ಶಿಫ್ಟ್ ಒತ್ತೀವಲ್ಲ, ಅದು ಜಸ್ಟ್ ಆ್ಯಡ್ ಟು ಸೆಲೆಕ್ಷನ್ ಆಗ್ತದೆ. ಶಿಫ್ಟನ್ನು ರಿಲೀಸ್ ಮಾಡಿ, ಎಗೇನ್ ಹೋಲ್ಡ್ ಶಿಫ್ಟ್. ನೋಡಿ ಈಗ ಪರ್ಫೆಕ್ಟ್ ಸ್ಕ್ವೇರ್ ಆಯಿತು. ಸ್ಪೇಸ್ ಬಾರ್ ಒತ್ತಿದ್ರೆ ಮೂವ್ ಮಾಡ್ಬೋದು. ನೋಡಿ ಈ ರೀತಿ ಮಾಡ್ಬೋದು. ಅದೇ ರೀತಿ ನಾನು ಆಲ್ಟ್ ಒತ್ತಿದರೆ ನೋಡಿ ಮೈನಸ್ ಆಗ್ತದೆ. ರಿಲೀಸ್ ಮಾಡಿ ಆಲ್ಟನ್ನು, ಪುನಃ ಶಿಫ್ಟ್ ಒತ್ತಿ. ನೋಡಿ ಈಗ ಸ್ಕ್ವೇರ್ ಆಯಿತು. ಓಕೆ, ನೋಡಿ ಆಲ್ಟ್ ಒತ್ತಿ ಮೈನಸ್ ಆಗ್ತದೆ. ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಎಷ್ಟು ಬೇಕಷ್ಟು. ಮೌಸ್ ಕ್ಲಿಕ್ ನೀವು ಡ್ರ್ಯಾಗ್ ಮಾಡ್ತಾನೆ ಇರಬೇಕು, ಅದು ರಿಲೀಸ್ ಮಾಡಲಿಕ್ಕಿಲ್ಲ. ಓಕೆ, ದೆನ್ ರಿಲೀಸ್ ಮಾಡಿದನು, ಶಿಫ್ಟ್ ಒತ್ತಿ. ಈಗ ನೋಡಿ ಪರ್ಫೆಕ್ಟ್ ಸ್ಕ್ವೇರ್ ಆಯಿತು. ಅದೇ ರೀತಿ ನಾನು ಶಿಫ್ಟ್ ಆ್ಯಂಡ್ ಆಲ್ಟ್ ಒತ್ತಿದ್ರೆ ನೋಡಿ ಇಂಟರ್ಸೆಕ್ಷನ್ ಆಯಿತು. ಫಸ್ಟಿಗೆ ನಾನು ಡ್ರ್ಯಾಗ್ ಮಾಡಿ ಕ್ರಿಯೇಟ್ ಮಾಡ್ತೀನಿ ಏನಾದರೂ. ಮೌಸ್ ಕ್ಲಿಕ್ ಆನೇ ಇರ್ತದೆ. ರಿಲೀಸ್ ಬೋತ್ ಶಿಫ್ಟ್ ಆ್ಯಂಡ್ ಆಲ್ಟ್. ಶಿಫ್ಟನ್ನು ಮತ್ತೆ ಒತ್ತಿ. ನೋಡಿ ಈಗ ನಿಮಗೆ ಪರ್ಫೆಕ್ಟ್ ಸ್ಕ್ವೇರ್ ಆಯಿತು. ಓಕೆ, ಸೊ ಇದು ಸಿಂಪಲ್ ಇದೆ ಆ್ಯಕ್ಚುಲಿ. ನೀವು ಒಂದೆರಡು ಸಾರಿ ಮಾಡೋಕೆ ನಿಮಗೆ ಅರ್ಥ ಆಗ್ತದೆ ಹೇಗೆ ಮಾಡೋದು ಅಂತ. ಹಾಗೆ ಕೂಡ ಡಿಫಿಕಲ್ಟ್ ಆದರೆ ನಿಮಗೆ ಟಾಪಲ್ಲಿ ಕೂಡ ಯೂಸ್ ಮಾಡಿಕೊಂಡು ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ದಿಸ್ ಈಸ್ ಹೌ ಯು ಕಂಬೈನ್ ದ ಶೇಪ್ಸ್ ಯೂಸಿಂಗ್ ಮಾರ್ಕಿ ಟೂಲ್. ನೆಕ್ಸ್ಟ್ ನಾವು ಲಾಸೋ ಟೂಲ್ ಬಗ್ಗೆ ಕಲಿಯೋಣ. ನೋಡಿ ಇದರ ಸಿಂಪಲ್ ಶಾರ್ಟ್ಕಟ್ ಇಸ್ ಎಲ್. ನಂಗೆ ಎಲ್ ಒತ್ಬೋದು, ನಾನು ಲಾಸೋ ಟೂಲಿಗೆ ಹೋಗ್ತೀನಿ. ಹಾಗೆ ನೋಡಿ ನಾನು ಲಾಂಗ್ ಪ್ರೆಸ್ ಮಾಡಿದ್ದು ಇದರೊಳಗೆ ಮಲ್ಟಿಪಲ್ ಟೂಲ್ಸ್ ಇದೆ. ಸೊ ಮೇನಾಗಿ ಇಲ್ಲಿ ಲಾಸೋ ಟೂಲ್ ಮತ್ತು ಪಾಲಿಗಾನಲ್ ಲಾಸೋ ಇದೆ. ಓಕೆ, ಯು ಕ್ಯಾನ್ ಆಲ್ಸೋ ಡು ಶಿಫ್ಟ್ ಆ್ಯಂಡ್ ಎಲ್ ಟು ಶಿಫ್ಟ್ ಬಿಟ್ವೀನ್ ದ ಟೂಲ್ಸ್ ಆಲ್ಸೋ. ಲಾಸೋ ಟೂಲಲ್ಲಿ ಇದ್ದೀನಿ ಈಗ. ನೋಡಿ ಫಾರ್ ಎಕ್ಸಾಂಪಲ್ ಒಂದು ಲೇಯರ್ ಕ್ರಿಯೇಟ್ ಮಾಡ್ತೀನಿ. ನೋಡಿ ಇದೇನು ಒಂಥರ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಟೈಪಲ್ಲಿ. ಸೊ ನಿಮ್ಗೆ ಈ ಥರ ಬಂದು ಫ್ರೀ ಹ್ಯಾಂಡ್ ಸೆಲೆಕ್ಷನನ್ನು ಈ ಥರ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ದಿಸ್ ಈಸ್ ಯುವರ್ ಲಾಸೋ ಟೂಲ್. ಸೊ ಬೇಕಾದರೆ ಇಲ್ಲಿ ಹೋಗಿ ನಿಮಗೆ ಕಲರ್ ಆ್ಯಡ್ ಮಾಡ್ಬೋದು, ಕಂಟ್ರೋಲ್ ಡಿ ಮಾಡ್ಬೋದು. ಸೊ ಈ ರೀತಿ ನಿಮಗೆ ಶೇಪ್ಸನ್ನು ಕ್ರಿಯೇಟ್ ಮಾಡ್ಬೋದು. ಹಾಗೆ ನಾನು ಪಾಲಿಗೋನಲ್ ಲಾಸೋ ಟೂಲಿಗೆ ಬಂದರೆ ನೋಡಿ ಯು ಕ್ಯಾನ್ ಕ್ಲಿಕ್ ಹಿಯರ್. ನೋಡಿ ಇದೇನಾಗ್ತದೆ, ಪಾಲಿಗಾನ್ ಅಂದರೆ ಸ್ಟ್ರೇಟ್ ಲೈನ್ಸ್ ಅಲ್ಲ. ನೋಡಿ ಈ ಥರ ಸ್ಟ್ರೇಟ್ ಲೈನ್ಸ್ ನಾನು ಶೇಪ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ನಾನೇನಾದರೂ ಮಿಸ್ಟೇಕ್ ಮಾಡಿದ್ರೆ ಐ ಕ್ಯಾನ್ ಹಿಟ್ ದ ಡಿಲೀಟ್ ಕೀ ಟು ಗೋ ಒನ್ ಸ್ಟೆಪ್ ಬ್ಯಾಕ್ವರ್ಡ್. ಏನು ಮಾಡ್ತಿದ್ದೀನಿ, ಡಿಲೀಟ್ ಕೀ ಒತ್ತಿದ್ದೀನಿ, ಎಕ್ಸಾಕ್ಟಾಗಿ ಒಂದೊಂದು ಸ್ಟೆಪ್ ಬ್ಯಾಕ್ವರ್ಡ್ ಹೋಗ್ತಿದ್ದೀನಿ. ಈ ರೀತಿ ನನಗೆ ಕ್ರಿಯೇಟ್ ಮಾಡ್ಬೋದು ಏನಾದರೂ. ಹಾಗೆ ನಾನು ಕ್ಲೋಸ್ ಮಾಡುವಾಗ ನೋಡಿ ಇಲ್ಲಿ ಎಕ್ಸಾಕ್ಟಾಗಿ ಇಲ್ಲಿ 0 ಬರ್ತದೆ,
ಬೇರೆ ಕಡೆ ಕ್ಲಿಕ್ ಮಾಡಬೇಡಿ, ಇಲ್ಲಿ 0 ಬರ್ತಲ್ಲ ಅಲ್ಲೇ ಕ್ಲಿಕ್ ಮಾಡಿ ನೋಡಿ, ಆಗ ಅದು ಶೇಪ್ ಕ್ರಿಯೇಟ್ ಆಯಿತು. ನನಗೆ ಇದಕ್ಕೆ ಕಲರ್ ಕೊಡ್ಬೋದು, ಈ ರೀತಿ ನನಗೆ ಕ್ರಿಯೇಟ್ ಮಾಡ್ಬೋದು. ಅದೇ ರೀತಿಯಲ್ಲಿ ನೋಡಿ ಪುನಃ ನಾನು ಕ್ಲಿಕ್ ಮಾಡ್ತೀನಿ, ಈ ರೀತಿ ನಾನು ಮಲ್ಟಿಪಲ್ ಥಿಂಗ್ಸ್ ನನಗೆ ಈಗ ಕ್ರಿಯೇಟ್ ಮಾಡ್ಬೋದು. ಸೊ ಈ ರೀತಿ ಮಾಡ್ಬೋದು. ಹಾಗೆ ನಾನು ಸಿಂಪಲಾಗಿ ಲಾಸೋ ಟೂಲ್ಗೆ ಬಂದರೆ ನಾನು ಈ ಥರ ಫ್ರೀ ಹ್ಯಾಂಡ್ ಸೆಲೆಕ್ಷನ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ಹಾಗೆ ನೋಡಿ ನಾನೀಗ ಎಲ್ಲ ಒಂದೇ ಲೇಯರಲ್ಲಿ ಕ್ರಿಯೇಟ್ ಮಾಡಿದ್ದೀನಲ್ಲ. ಸೊ ಇನ್ ಕೇಸ್ ನನಗೆ ಇದನ್ನು ಸಪ್ರೇಟ್ ಮಾಡಬೇಕು, ಸೊ ಇಲ್ಲಿ ಕೂಡ ನನಗೆ ಲಾಸೋ ಟೂಲ್ ಯೂಸ್ ಮಾಡ್ಬೋದು. ಓಕೆ, ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಲಾಸೋ ಟೂಲ್ ಯೂಸ್ ಮಾಡ್ತೀನಿ. ಆಮೇಲೆ ನಾನು ಶಾರ್ಟ್ಕಟ್ ಯೂಸ್ ಮಾಡ್ತೀನಿ, Ctrl+C ಮಾಡಿದರೆ ಇದನ್ನು ನಾನು ಕಾಪಿ ಮಾಡ್ಬೋದು, ಬಟ್ ನನಗೆ ಇಲ್ಲಿ ಕಟ್ ಮಾಡಬೇಕು. ಸೊ ಏನು ಮಾಡ್ತೀನಿ, ನಾನು Ctrl+X ಓದ್ತೀನಿ. ಓಕೆ ನೋಡಿ, Ctrl+X ಮಾಡ್ತೀನಿ, ಕಟ್ ಆಯ್ತು ಅದು. ಓಕೆ, ನಾನೀಗ Ctrl+V ಮಾಡಿದರೆ ನನಗೆ ಪೇಸ್ಟ್ ಮಾಡ್ಬೋದು. ಓಕೆ ನೋಡಿ, ಪೇಸ್ಟ್ ಆಯಿತು. ಓಕೆ, ಜಸ್ಟ್ ಅಂಡು ಮಾಡ್ತೀನಿ. ಬಟ್ ನನಗೆ ಅದೇ ಜಾಗದಲ್ಲಿ ಪೇಸ್ಟ್ ಮಾಡಬೇಕಂದ್ರೆ ಐ ಕ್ಯಾನ್ ಆಲ್ಸೋ ಡೂ Ctrl+Shift+V. ನೋಡಿ ಅದೇ ಜಾಗದಲ್ಲಿ ಪ್ಲೇಸ್ ಆಯಿತು. ಆ್ಯಂಡ್ ಆಲ್ಸೋ ಏನಾಯಿತು, ಸಪ್ರೇಟ್ ಲೇಯರ್ ಆಗಿ ಕ್ರಿಯೇಟ್ ಆಯಿತು. ಓಕೆ, ಈ ರೀತಿ ಕೂಡ ಮಾಡ್ಕೊಳ್ಬೋದು ನೋಡಿ. ಹಾಗೆ ನಾನು ಇಲ್ಲಿ ಬಂದು ಬೇಕಾದರೆ ಈಗ ಪಾಲಿಗಾನಲ್ ಲಾಸೋ ಟೂಲಿಗೆ ಹೋಗ್ತೀನಿ. ನೋಡಿ ಇದು ಶೇಪ್ ಕೂಡ ನಾನು ಈ ಥರ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಸೆಲೆಕ್ಷನ್ ಆಯ್ತಲ್ಲ ನೋಡಿ, ಈ ಲೇಯರ್ಗೆ ಎಕ್ಸಾಕ್ಟಾಗಿ ಬರ್ತೀನಿ. ಇದನ್ನು ಕಟ್ ಮಾಡಲಿಕ್ಕೆ Ctrl+X ಮಾಡ್ತೀನಿ, Ctrl+Shift+V ಮಾಡ್ತೀನಿ, ಇದನ್ನು ಪೇಸ್ಟ್ ಮಾಡ್ತೀನಿ. ಓಕೆ, ಈ ರೀತಿ ನನಗೆ ಮಾಡ್ಕೊಳ್ಬೋದು. ನಿಮಗೆ ನಾರ್ಮಲ್ ಸೆಲೆಕ್ಷನ್ ಟೂಲ್ ಕೂಡ ಯೂಸ್ ಮಾಡ್ಬೋದು, ಮಾರ್ಕಿ ಟೂಲ್ ಕೂಡ ಯೂಸ್ ಮಾಡಿಕೊಂಡು ಈ ಥರ ನೋಡಿ ಕಟ್ ಮಾಡ್ಬೋದು, ಪೇಸ್ಟ್ ಮಾಡ್ಬೋದು. ಆಲ್ ದಿಸ್ ಆರ್ ಅವೈಲೇಬಲ್. ಓಕೆ, ಅದೇ ರೀತಿ ನಾನು ಫಾರ್ ಎಕ್ಸಾಂಪಲ್ ಇದೆಲ್ಲ ಒಂದೇ ಲೇಯರಿಗೆ ಹಾಕಬೇಕಂದ್ರೆ ನೋಡಿ, ನಾನು ಶಿಫ್ಟ್ ಮಾಡಿ ಎಲ್ಲ ಸೆಲೆಕ್ಟ್ ಮಾಡ್ತೀನಿ. ಈಗ ನಾನು ಶಾರ್ಟ್ಕಟ್ ಹೊಡಿತೀನಿ Ctrl+E, ಏನಾಗ್ತದೆ, ಎಲ್ಲ ಒಟ್ಟಿಗೆ ಪುನಃ ಮರ್ಜ್ ಆಯಿತು, ಒಂದೇ ಲೇಯರಲ್ಲಿ ಎಲ್ಲ ಪುನಃ ಮರ್ಜ್ ಆಯಿತು. ಸೊ ಈ ರೀತಿ ನಿಮಗೆ ಸಿಂಪಲ್ಲಾಗಿ ಈ ಫಂಕ್ಷನ್ಸನ್ನು ಕೂಡ ಮಾಡ್ಕೊಳ್ಬೋದು ಯೂಸಿಂಗ್ ದ ಲಾಸೋ ಟೂಲ್. ನೆಕ್ಸ್ಟ್ ನಾವು ಹೌ ಟು ಇನ್ವರ್ಸ್ ದ ಸೆಲೆಕ್ಷನ್ ನೋಡೋಣ. ಸೊ ನಾನು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಒಂದು ಸರ್ಕಲ್ ಒಂದು ಕ್ರಿಯೇಟ್ ಮಾಡ್ತೀನಿ. ನೋಡಿ ಆಲ್ಟ್ ಆ್ಯಂಡ್ ಡಿಲೀಟ್ ಒತ್ತಿದ್ರೆ ಇದು ಸೆಂಟರಲ್ಲಿ ಕಲರ್ ಬಂತಲ್ಲ. ಸೊ ನನಗೆ ಈ ಥರ ಬೇಡ, ನನಗೆ ಔಟ್ಸೈಡಲ್ಲಿ ಕಲರ್ ಬೇಕು. ಸೊ ಐ ವಾಂಟ್ ಟು ಇನ್ವರ್ಸ್ ದ ಸೆಲೆಕ್ಷನ್. ಆಗ ನಮ್ಗೆ ಏನು ಮಾಡ್ಬೋದು ಅಂದರೆ, ಯು ಕ್ಯಾನ್ ಹಿಟ್ ದ ಸಿಂಪಲ್ ಶಾರ್ಟ್ಕಟ್ Ctrl+Shift+I. ನೋಡಿ ಏನಾಯ್ತು, ಈಗ ಸೆಲೆಕ್ಷನ್ ಸೆಂಟರಿಂದ ಫುಲ್ ಔಟ್ಸೈಡಿಗೆ ಬಂತು ಈಗ. ಸೊ ಆಲ್ಟ್ ಆ್ಯಂಡ್ ಡಿಲೀಟ್ ಮಾಡ್ತೀನಿ. ಈಗ ನೋಡಿ ಕಂಪ್ಲೀಟಾಗಿ ಔಟ್ಸೈಡಿಗೆ ಈಗ ಸೆಲೆಕ್ಷನ್ ಬಂದಿದೆ ನೋಡಿ. ಹಾಗೆ ಫಾರ್ ಎಕ್ಸಾಂಪಲ್ ನೋಡಿ ನಾನಿನ್ನು ಸೆಲೆಕ್ಷನ್ ತೊಗೊಳ್ತೀನಿ ಇಲ್ಲಿ, ಆದರೆ ನನಗೆ ಔಟ್ಸೈಡಿಗೆ ಸೆಲೆಕ್ಷನ್ ಮಾಡಬೇಕು, ಇಲ್ಲಿ ಮಾಡಬಾರ್ದು. ಸೊ ದೆನ್ ಏನು ಮಾಡ್ತೀನಿ, ನಾನು Ctrl+Shift+I ಒಡ್ತೀನಿ. ಈಗ ಇನ್ವರ್ಸ್ ಸೆಲೆಕ್ಷನ್ ಆಯಿತು. ಆಮೇಲೆ ನಾನು ಕಲರ್ ಕೊಡ್ತೀನಿ. ಸೊ ಈ ರೀತಿ ನಮಗೆ ಸೆಲೆಕ್ಷನನ್ನು ಇನ್ವರ್ಸ್ ಆಗಿ ಮಾಡ್ಬೋದು. ನೆಕ್ಸ್ಟ್, ಇನ್ ಕೇಸ್ ನಿಮಗೆ ನಿಮ್ಮ ಸೆಲೆಕ್ಷನ್ ಸೇವ್ ಮಾಡಬೇಕಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಸೆಲೆಕ್ಷನ್ ಮಾಡ್ತೀನಿ ಇಲ್ಲಿ, ನನಗೆ ಈ ಸೆಲೆಕ್ಷನನ್ನು ಸೇವ್ ಮಾಡಬೇಕು ಫ್ಯೂಚರಿಗೆ. ಸೊ ಏನು ಮಾಡ್ಬೋದು ಅಂದರೆ, ಸೆಲೆಕ್ಷನ್ ಸೆಲೆಕ್ಟ್ ಮಾಡಬೇಕು ಫಸ್ಟಿಗೆ, ಆಮೇಲೆ ಸೆಲೆಕ್ಟಿಗೆ ಹೋಗಿ ಇಲ್ಲಿ ನೋಡಿ, ಇಲ್ಲಿ ಸೇವ್ ಸೆಲೆಕ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ಅದಕ್ಕೊಂದು ಅಪ್ರಾಪ್ರಿಯೇಟ್ ನೇಮ್ ಕೊಡ್ಬೋದು ನಿಮಗೆ. ಸೊ ಏನಾದರೂ ಕೊಡ್ತೀನಿ, ಓಕೆ ಕೊಡ್ತೀನಿ. ನಾನೀಗ ವಾಪಸ್ ನನಗೆ ನೋಡಿ, ಈಗ ನಂತರ ಅದಿಲ್ಲ, Ctrl+D ಮಾಡಿದೆ, ಹೋಯ್ತು ನಂದು. ವಾಪಸ್ ನನಗೆ ಈ ಡಾಕ್ಯುಮೆಂಟಿಗೆ ಹೋಗ್ಬೋದು, ಸೆಲೆಕ್ಟಿಗೆ ಒತ್ಬೋದು, ಇಲ್ಲಿ ಲೋಡ್ ದ ಸೆಲೆಕ್ಷನ್ ಮಾಡ್ಬೋದು. ನೋಡಿ ಇಲ್ಲಿ ನನಗೆ ಅದನ್ನು ಸರ್ಚ್ ಮಾಡ್ಬೋದು. ಆಲ್ರೆಡಿ ಸೇವ್ ಮಾಡಿದ್ದು ಕೆಲವುದಿದೆ. ಹಾಗೆ ನಿಮಗೆ ನೋಡಿ ಒಂದು ಸೇವ್ ಮಾಡಿದೆಲ್ಲ, ಕ್ಲಿಕ್ ಮಾಡ್ತೀನಿ, ಓಕೆ ಮಾಡ್ತೀನಿ. ನೋಡಿ ಅದು ವಾಪಸ್ ಬಂತು. ಸೊ ನಿಮ್ಗೆ ಈ ರೀತಿಯಲ್ಲಿ ಸೆಲೆಕ್ಷನ್ ಕೂಡ ಸೇವ್ ಮಾಡ್ಬೋದು, ಅದನ್ನು ಕೂಡ ವಾಪಸ್ ತರ್ಬೋದು. ನೋಟ್ ಮಾಡಿದ್ದು ಜಸ್ಟ್ ಇದು ಡಾಕ್ಯುಮೆಂಟಿಗೆ ಮಾತ್ರ ಸೀಮಿತವಾಗಿರ್ತದೆ. ನೆಕ್ಸ್ಟ್ ಸೆಲೆಕ್ಷನ್ ಇಸ್ ಅ ಕ್ವಿಕ್ ಸೆಲೆಕ್ಷನ್ ಟೂಲ್. ಓಕೆ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ನಿಮಗೆ ಫಸ್ಟ್ ಟೂಲ್ ಸಿಗುತ್ತೆ ಕ್ವಿಕ್ ಸೆಲೆಕ್ಷನ್ ಟೂಲ್ ಅಂತ. ಆರ್ ಯುವರ್ ಶಾರ್ಟ್ಕಟ್ ಸಿಂಪ್ಲಿ ಡಬ್ಲ್ಯೂ ಒತ್ಬೋದು, ನಿಮಗೆ ಕ್ವಿಕ್ ಸೆಲೆಕ್ಷನ್ ಬರುತ್ತೆ. ನೋಡಿ ಇದೊಂದು ಬ್ರಷ್ ಥರ ಬರ್ತದೆ. ಓಕೆ, ನಾನುಂಟಲ್ಲ ನಂದು ಬ್ರ್ಯಾಕೆಟ್ಸ್ ಇದೆಯಲ್ಲ, ಸ್ಕ್ವೇರ್ ಬ್ರ್ಯಾಕೆಟ್ಸ್, ಅದನ್ನು ನಾನು ಕ್ಲಿಕ್ ಮಾಡಿದರೆ, ಕ್ಲೋಸಿಂಗ್ ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲಿಕ್ ಮಾಡಿದರೆ ಸೈಜ್ ದೊಡ್ಡದಾಗ್ತದೆ. ಅದೇ ರೀತಿ ನಾನು ಓಪನಿಂಗ್ ಮಾಡಿದರೆ ನೋಡಿ ಸೈಜ್ ಚಿಕ್ಕದಾಗ್ತದೆ. ಸೊ ಐ ಕ್ಯಾನ್ ಯೂಸ್ ಮೈ ಬ್ರ್ಯಾಕೆಟ್ಸ್ ಟು ಮೇಕ್ ದ ಸೈಜ್ ಬಿಗ್ ಆ್ಯಂಡ್ ಸ್ಮಾಲ್. ಈ ರೀತಿಯಲ್ಲಿ ಅದನ್ನಂಗೆ ಮಾಡ್ಕೊಳ್ಬೋದು. ಆಮೇಲೆ ಇಲ್ಲಿ ನೋಡಿ, ನಾನೀಗ ಜಸ್ಟ್ ಈಗ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ನಾನು ಡ್ರ್ಯಾಗ್ ಮಾಡಿದೆ. ನೋಡಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತಿದ್ದೀನಿ ಜಸ್ಟಾಗಿ. ಏನಾಗ್ತಿದೆ ನೋಡಿ, ಅದು ಸೆಲೆಕ್ಷನ್ ಒಂಥರ ಸೇವ್ ಆಗ್ತಾ ಇದೆ, ರೈಟ್? ಸೊ ನಿಮಗೆ ಇಲ್ಲಿ ನೋಡ್ಬೋದು, ನಾನು ಈ ಥರ ಮಾಡುವಾಗ ಎಕ್ಸಾಕ್ಟಾಗಿ ನೋಡಿ, ಅದರಲ್ಲಿ ಇಲ್ಲಿ ನಿಮಗೆ ಆ ಥರ ಒಂದು ಬಾರ್ಡರ್ ಥರ ಬರ್ತಿದೆ, ಅದನ್ನೇ ಅದು ಫಾಲೋ ಮಾಡಿಕೊಂಡು ಅದು ಕ್ರಿಯೇಟ್ ಮಾಡ್ತಿದೆ. ಓಕೆ, ಸೊ ಕ್ವಿಕ್ ಸೆಲೆಕ್ಷನ್ ಟೂಲ್ ಉಂಟಲ್ಲ, ನಿಮ್ದು ಅದು ಬಾರ್ಡರ್ ಅನ್ನೋದಕ್ಕೆ ಕ್ಲಿಯರಾಗಿ ಅರ್ಥ ಆಗ್ತದೆ. ಸೊ ಈ ರೀತಿ ನಿಮಗೆ ಸೆಲೆಕ್ಷನ್ ಮಾಡ್ಬೋದು. ಅದೇ ರೀತಿ ನೋಡಿ, ನನಗೆ ಈ ಥರ ಮಾಡ್ಬೋದು. ಸೊ ಸಪೋಸ್ ನಾನು ಇಲ್ಲಿ ಮಾಡ್ತಿದ್ದೆ, ನನಗೆ ಇದು ಎಕ್ಸ್ಟ್ರಾ ಇದು ಬೇಡ ಇತ್ತು. ಸೊ ಯು ಕ್ಯಾನ್ ಹೋಲ್ಡ್ ಆಲ್ಟ್. ನೋಡಿ ಏನಾಗ್ತದೆ, ಪ್ಲಸ್ಸಿಂದ ಅದು ಮೈನಸ್ ಆಗ್ತದೆ. ಸೊ ಯು ಕ್ಯಾನ್ ಆಲ್ಸೋ ಡಿಲೀಟ್ ಫ್ರಮ್ ದ ಸೆಲೆಕ್ಷನ್. ನೋಡಿ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಸೊ ನಿಮಗೆ ಏನಾದರೂ ಮೌಂಟೇನ್ ಇದೆ, ಸ್ಕೈಯಿಂದ ತೆಗಿಬೇಕು, ಸೊ ಸ್ಕೈ ಮಾಡಬೇಕು, ಅದೆಲ್ಲ ನಿಮಗೆ ಕ್ರಿಯೇಟ್ ಮಾಡ್ಬೋದು ಈ ರೀತಿಯಲ್ಲಿ. ಹಾಗೆ ಇನ್ನೊಂದು ಶಾರ್ಟ್ಕಟ್ ನೋಡಿ, Ctrl+J ಟು ಡುಪ್ಲಿಕೇಟ್. ಓಕೆ ನೋಡಿ, ಲೇಯರ್ ಸೆಲೆಕ್ಟ್ ಆಗಿದೆ,
ಕಂಟ್ರೋಲ್ ಜೆ ಒತ್ತೀನಿ, ನೋಡಿ ಒಂದು ಎಕ್ಸ್ಟ್ರಾ ಡೂಪ್ಲಿಕೇಟ್ ಲೇಯರ್ ಕೂಡ ಕ್ರಿಯೇಟ್ ಆಯಿತು. ಸೊ ನಿಮಗೆ ಈ ರೀತಿಯಲ್ಲಿ ಸ್ಕೈಯನ್ನು ಡಿಫ್ರೆಂಟ್ ಮಾಡಬೇಕಾ, ಸೊ ಏನಾದರೂ ತೆಗಿಲಿಕ್ಕೆ ನಿಮಗೆ ಕ್ವಿಕ್ ಸೆಲೆಕ್ಷನ್ ಟೂಲನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಎಗೇನ್ ಕಂಟ್ರೋಲ್ ಡಿ ಮಾಡ್ತೀನಿ ನಾನು, ನೋಡಿ ಎಗೇನ್ ನೋಡಿ. ಸೊ ಫಾರ್ ಎಕ್ಸಾಂಪಲ್ ನನಗೆ ಏನಾದರೂ ಸೆಲೆಕ್ಟ್ ಮಾಡಬೇಕಿದ್ರೆ ಯು ಕ್ಯಾನ್ ಯೂಸ್ ದ ಬ್ರಾಕೆಟ್ಸ್ ಟು ಮೇಕ್ ದ ಸೈಜ್ ಬಿಗ್ ಆ್ಯಂಡ್ ಸ್ಮಾಲ್. ನೋಡಿ ಪ್ಲಸ್ ಅಂದರೆ ಡಿಫಾಲ್ಟೇ, ಯು ಕ್ಯಾನ್ ಆ್ಯಡ್ ಟು ದ ಸೆಲೆಕ್ಷನ್. ಹಾಗೆ ಆಲ್ಟ್ ಮಾಡಿದರೆ ಯು ಕ್ಯಾನ್ ಮೈನಸ್ ಫ್ರಮ್ ದ ಸೆಲೆಕ್ಷನ್. ಸೊ ನಾನು ಈ ರೀತಿಯಲ್ಲಿ ಹೋಗಿ ನನಗೆ ಎಕ್ಸಾಕ್ಟಾಗಿ ನೋಡಿ ಅದು ಕ್ರಿಯೇಟ್ ಮಾಡ್ಕೊಳ್ಬೋದು. Again I can do Control J also and I can differentiate them. So this is simple option. Your next tool is Magic Wand tool. ನೋಡಿ ಇಲ್ಲಿ ಬರ್ತೀನಿ ನಾನು, ಕ್ಲಿಕ್ ಮಾಡ್ತೀನಿ, ಆರ್ ಐ ಕ್ಯಾನ್ ಡು ಶಿಫ್ಟ್ ಆ್ಯಂಡ್ ಡಬ್ಲ್ಯೂ ಆಲ್ಸೋ. ಓಕೆ, ನೋಡಿ ಇದು ಮ್ಯಾಜಿಕ್ ವ್ಯಾಂಡ್ ಅಂದರೆ ಏನೀಗ ನಾನು ಎಲ್ಲಿದ್ದು ಕ್ಲಿಕ್ ಮಾಡಿದರೆ ನೋಡಿ ಆ ಕಲರ್ಗೆ ಹೋಲೋ ಕಲರ್ ಎಲ್ಲಿರ್ತದೆ ಅದೆಲ್ಲ ಸೆಲೆಕ್ಟ್ ಆಯ್ತು ಇಲ್ಲಿ, ರೈಟ್. ಸೊ ಹಾಗೆ ನಾನು ಇಲ್ಲಿ ಕ್ಲಿಕ್ ಮಾಡಿದೆ ಮೋಸ್ಟ್ಲಿ ವೈಟ್ ಮೇಲೆ, ನೋಡಿ ಎಲ್ಲೆಲ್ಲ ಆ ಕಲರ್ದು ವೈಟ್ ಇದೆ ಆರ್ ಆ ಕಲರ್ದು ಟಿಂಟ್ ಇದೆ ಅಲ್ಲ ಅದರ ಹತ್ತಿರ ಯಾವ್ದಾದ್ರು ಕಲರ್ಸ್ ಇದೆ ಅದೆಲ್ಲ ಸೆಲೆಕ್ಟ್ ಆಗಿದೆ. ಹಾಗೆ ಇಲ್ಲಿ ಟಾಲರೆನ್ಸ್ ಇದೆ, ಇದೇನು ಡಿಫಾಲ್ಟಲ್ಲಿ 32 ಅಂತ ಉಂಟು ಟಾಲರೆನ್ಸ್. ನಾನು ಇದನ್ನು ಚಿಕ್ಕದು ಮಾಡಿದರೆ ನಾನು 10 ಟಾಲರೆನ್ಸ್ ಕೊಡ್ತೇನೆ. ಈಗ ನಾನು ಕ್ಲಿಕ್ ಮಾಡಿದರೆ ಅಗೇನ್ ಬ್ಲೂ ಅಲ್ಲಿ ನೋಡಿ ಇನ್ನೂ ಕಡಿಮೆ ಜಾಗ ಸೆಲೆಕ್ಟ್ ಆಗಿದೆ. ಓಕೆ, ಹಾಗೆ ನಾನು ಟಾಲರೆನ್ಸ್ ಒಂದು 100 ಕೊಟ್ಟರೆ ಇಲ್ಲಿ ನೋಡಿ ಈಗ 3 ಕಲರ್ಸ್ ಬರ್ತಿದೆ. ಓಕೆ, ಅದರ ಸರೌಂಡಿಂಗ್ ಕಲರ್ಸ್ ತುಂಬ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಇದೊಂದು ಕಲರ್ ಆದರೆ ನೋಡಿ, ಇದೊಂದು ಕಲರ್ ಆದರೆ ಇದ್ರ ಹತ್ತಿರ ಯಾವುದೆಲ್ಲ ಕಲರ್ ಬರ್ತದೆ ಆ ಟಿಂಟ್ಸ್ ಏನೆಲ್ಲ ಬರ್ತದಲ್ಲ ಅದು ಜಾಸ್ತಿ ಆಗ್ತದೆ. ಟಾಲರೆನ್ಸ್ ಜಾಸ್ತಿ ಕೊಟ್ಟಾಗ ಕಲರ್ಸ್ ಜಾಸ್ತಿ ಆಗ್ತದೆ, ಟಾಲರೆನ್ಸ್ ಕಡಿಮೆ ಕೊಟ್ಟರೆ ಕಲರ್ ಕೂಡ ಕಡಿಮೆ ಬರುತ್ತೆ. ಸೊ ಈ ರೀತಿ ಕೂಡ ಸೆಲೆಕ್ಷನ್ ಮಾಡ್ಕೊಳ್ಬೋದು ನಿಮಗೆ ನೋಡಿ. ಸೊ ಜಾಸ್ತಿಯಾಗಿ ಈ ಥರ ಸೀನರಿಯಲ್ಲಿ ನಾವು ಕ್ವಿಕ್ ಸೆಲೆಕ್ಷನ್ ಯೂಸ್ ಮಾಡ್ತೀವಿ, ಬಟ್ ಸಮ್ಟೈಮ್ಸ್ ಯು ಕ್ಯಾನ್ ಆಲ್ಸೋ ಯೂಸ್ ಮ್ಯಾಜಿಕ್ ವ್ಯಾಂಡ್ ಟೂಲ್ ಫಾರ್ ಸೆಲೆಕ್ಟಿಂಗ್ ಆಲ್ಸೋ. ನಾವು ಸ್ಟಾರ್ಟಿಂಗಲ್ಲಿ ಕಲ್ತಿದ್ವಲ್ಲ ಹೇಗೆ ಮಾರ್ಕಿ ಟೂಲನ್ನು ಕಂಬೈನ್ ಮಾಡಿ ವರ್ಕ್ ಮಾಡೋದು ಅಂತ, ಅದೇ ರೀತಿಯಲ್ಲಿ ಮಾರ್ಕಿ ಟೂಲ್ ಅಷ್ಟೇ ಅಲ್ಲ, ಯು ಕ್ಯಾನ್ ಮಿಕ್ಸ್ ಆಲ್ ದ ಟೂಲ್ಸ್ ಆ್ಯಂಡ್ ವರ್ಕ್, ಯು ಕ್ಯಾನ್ ಕಂಬೈನ್ ಆಲ್ ದ ಟೂಲ್ಸ್ ಆ್ಯಂಡ್ ವರ್ಕ್. ನೋಡಿ ಈಗ ನಾನು ಮಾರ್ಕಿ ಟೂಲಲ್ಲಿ ಏನೋ ಒಂದು ಕ್ರಿಯೇಟ್ ಮಾಡ್ತೀನಿ. ಈಗ ನೆಕ್ಸ್ಟ್ ನಾನು ಲಾಸೋ ಟೂಲಿಗೆ ಹೋಗ್ತೀನಿ, ಎಲ್ಲಿ ಓದ್ತೀನಿ ಶಿಫ್ಟ್ ಎಲ್ ಮಾಡ್ತೀನಿ, ನಾನು ನಾರ್ಮಲ್ ಲಾಸೋ ಟೂಲಿಗೆ ಬರ್ತೀನಿ. ನೋಡಿ ಈಗ ಶಿಫ್ಟ್ ಓದ್ತೀನಿ, ಪ್ಲಸ್ ಬರ್ತಿದಲ್ಲ, ಐ ಕ್ಯಾನ್ ಆ್ಯಡ್ ಟು ದ ಸೆಲೆಕ್ಷನ್. ಅದೇ ರೀತಿ ನಾನು ಇಲ್ಲಿ ಬಂದು ಫಾರ್ ಎಕ್ಸಾಂಪಲ್ ಪಾಲಿಗಾನ್ ಲಾಸೋ ಟೂಲ್ ತೊಗೊಂಡು ಆಲ್ಟ್ ಓದ್ತಿದ್ರೆ ನೋಡಿ ಮೈನಸ್ ಬರ್ತಿದೆ, ಐ ಕ್ಯಾನ್ ಆಲ್ಸೋ ಸಬ್ಟ್ರ್ಯಾಕ್ಟ್ ಫ್ರಮ್ ದ ಸೆಲೆಕ್ಷನ್. ಅದೇ ರೀತಿಯಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ನಾನು ಎಲಿಪ್ಟಿಕಲ್ ಮಾರ್ಕಿ ಟೂಲಿಗೆ ಬಂದೆ, ಈಗ ನಾನು ಶಿಫ್ಟ್ ಆ್ಯಂಡ್ ಆಲ್ಟ್ ಓದ್ತೇನೆ, ನೋಡಿ ಎಕ್ಸ್ ಬರ್ತಿದೆ ಅಲ್ಲ. ಸೊ ನೋಡಿ ಯು ಕ್ಯಾನ್ ಆಲ್ಸೋ ಇಂಟರ್ಸೆಕ್ಟ್ ದ ಸೆಲೆಕ್ಷನ್. ಹಾಗೆ ನಾನೀಗ ವಾಪಸ್ ಫಾರ್ ಎಕ್ಸಾಂಪಲ್ ನಮ್ಮ ಕ್ವಿಕ್ ಸೆಲೆಕ್ಷನ್ಗೆ ಬಂದು ನೋಡಿ ಸೆಲೆಕ್ಷನ್ ಆ್ಯಡ್ ಮಾಡ್ಕೊಳ್ಬೋದು, ಆಲ್ಟ್ ಒತ್ತಿದ್ರೆ ಅದನ್ನು ಮೈನಸ್ ಮಾಡ್ಕೊಳ್ಬೋದು. ಓಕೆ, ಸೊ ಈ ರೀತಿ ಯು ಕ್ಯಾನ್ ಮಿಕ್ಸ್ ಆ್ಯಂಡ್ ವರ್ಕ್ ಬಿಟ್ವೀನ್ ದ ಸೆಲೆಕ್ಷನ್ ಟೂಲ್ಸ್ ಆಲ್ಸೋ. ಸೊ ಮೇಯ್ನಾಗಿ ನಾವು ಸೆಲೆಕ್ಷನ್ ಟೂಲ್ಸನ್ನು ಸೆಲೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ನಾವು ನಾರ್ಮಲಾಗಿ ಸೆಲೆಕ್ಷನ್ ಟೂಲ್ಸಲ್ಲಿ ಶೇಪ್ಸ್ ಮಾಡ್ತಿದ್ವಿ, ಬಟ್ ಎನಿಮೋರ್ ವಿ ವಿಲ್ ಯೂಸ್ ಶೇಪ್ ಟೂಲ್ಸ್ ಓನ್ಲಿ, ಸ್ಪೆಸಿಫಿಕಲಿ ಶೇಪ್ಸ್ ಮಾಡಲಿಕ್ಕೆ. ಬಟ್ ಸೆಲೆಕ್ಷನ್ ಟೂಲ್ಸನ್ನು ಮೋರ್ ಆಗಿ ನಾವು ಸೆಲೆಕ್ಷನ್ಗೆ ಯೂಸ್ ಮಾಡ್ತೀವಿ. ಸೊ ನಾವು ಇಂಪಾರ್ಟೆಂಟ್ ರಾಸ್ಟರ್ ಟೂಲ್ಸ್ ಇನ್ ಫೋಟೋಶಾಪನ್ನು ಅರ್ಥ ಮಾಡಿಕೊಂಡಿದ್ದೀವಿ. ಇನ್ನು ಕಮಿಂಗ್ ಫಾರ್ವರ್ಡ್ ನಾವು ಟೈಪೋಗ್ರಫಿ, ಶೇಪ್ಸ್ ಇಂಥ ಇಂಪಾರ್ಟೆಂಟ್ ಟೂಲ್ಸ್ ಕೂಡ ಅರ್ಥ ಮಾಡಿಕೊಳ್ಳೋಣ. ನಿಮಗೆ ಇವತ್ತಿನ ಕ್ಲಾಸ್ ಇಷ್ಟವಾದಲ್ಲಿ ಲೈಕ್ ದ ವಿಡಿಯೋ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭ ದಿನ.